ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೋ ವರ್ಲ್ಡ್ ನೀವು ಅನೇಕ ಕಡೆಗಳಲ್ಲಿ ಕೇಳಿರ್ತೀರಿ. ಬಟ್ ನಿಮಗೂ ಒಂದೊಂದು ತರ ಅನಿಸಿರ್ತೈತಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನ, ಸ್ಟಾಕ್ ಮಾರ್ಕೆಟ್ ಇಂದ್ರ ಕೋಟಿ ಕೋಟಿ ಹಣಗಳನ್ನ ಸಂಪಾದನೆ ಮಾಡತಾರಂತ. ಬಟ್ ನಮಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅಂತೇಳಿ. ಸ್ಟಾಕ್ ಮಾರ್ಕೆಟ್ ಹೋಗ ನೀವು ಬಿಗಿನರ್ ಆಗಿರಿ ಅಥವಾ ಅಡ್ವಾನ್ಸ್ ಲೆವೆಲ್ ಹೋಗರ ಇರ್ರಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತೇಳಿ ಸರಳ ಭಾಷೆ ಒಳಗ ಇಂದಿನ ಈ ವಿಡಿಯೋದಾಗ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮೊದಲನೇ ತಿಳ್ಕೊಳ್ತಾವ ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತೇಳಿ. ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ತಿಳಿಸ್ಬೇಕಂದ್ರೆ, ಈ ಸ್ಟಾಕ್ ಮಾರ್ಕೆಟ್ ಅನ್ನು ಒಂದು ವರ್ಲ್ಡ್ ಸ್ವಲ್ಪ ಮಟ್ಟಿಗೆ ಸೈಡ್ ಹೋಗಿಡ್ರಿ. ಈಗ ನೀವು ಸಂತೆಗೆ ಹೋಗ್ಕರಿ ಎಲ್ಲರೂ ಆಬ್ವಿಯಸ್ಲಿ ಅನ್ಕೊಂಡನು. ನೀವು ಸಂತೆ ಹೋಗ್ಕಸ ಒಂದು ತರಕಾರಿಗಳನ್ನ ಖರೀದಿ ಮಾಡ್ತಾರೆ. ಈಗ ಬದನೆಕಾಯಿ ತೊಗೊಂಡ್ರಿ, ಉಳ್ಳಾಗಡ್ಡಿ ತೊಗೊಂಡ್ರಿ ಅಂತ ತಿಳ್ಕೊರಿ. ಈಗ ನೀವು ಒಂದು ಕೆಜಿ ಬದನೆಕಾಯಿಗೆ 50 ರೂಪಾಯಿ ಕೊಟ್ಟು ತೊಗೊಂಡ್ರಿ. ಯಾರೋ ಒಬ್ಬರಿಗೆ ಅವ ಬದನೆಕಾಯಿ ಬೇಕಾಗ್ಯಾವು, ಅವರ ನಿಮಗೆ 200 ರೂಪಾಯಿ ಕೊಡಕ್ಕೆ ಸಿದ್ಧದಾರು. ಆ ಬದನೆಕಾಯಿ ನೀವು ಅವ್ರಿಗೆ ಕೊಟ್ರ ಆಬ್ವಿಯಸ್ಲಿ ನೀವು ಕೊಡತಾರೆ. ಯಾವ ಕಾರಣಕ್ಕಂದ್ರೆ ನಿಮ್ಗೆ 150 ರೂಪಾಯಿ ಪ್ರಾಫಿಟ್ ಆಕೈತಿ ಅಲ್ಲಿ. ಆದ್ದರಿಂದ ನೀವು ಪ್ರಾಫಿಟ್ ಕಡೆ 1 ಲಕ್ಷ ಕೊಡ್ತೀರಿ ಮತ್ತು ನೀವು ಆಬ್ವಿಯಸ್ಲಿ ಅವರಿಗೆ ಕೊಡ್ತಾರೆ. ಇದೇ ರೀತಿ ವ್ಯವಹಾರವನ್ನು ನಾವು ಸ್ಟಾಕ್ ಮಾರ್ಕೆಟ್ ನೋಡ್ತೇವೆ. ಅಂದ್ರೆ ಇವತ್ತು ನಾವು ಒಂದು ಟಾಟಾ ಮೋಟರ್ಸ್ದು ಸ್ಟಾಕ್ ತೊಗೋತಾವ ಅಂತ ತಿಳ್ಕೊರಿ. ಈಗ ಒಂದು ಸ್ಟಾಕನ್ನು ತೊಗೊಂಡು ಅಥವಾ ರಿಲಯನ್ಸ್ ಸ್ಟಾಕನ್ನು ತೊಗೊಂಡು ಅಂತ ತಿಳ್ಕೊರಿ. ನಿಮಗೆ ಎಲ್ಲಿ ಪ್ರಾಫಿಟ್ ಬರ್ತೈತಿಲ್ಲ ಅದನ್ನು ಅವಾಗ ಸೇಲ್ ಮಾಡ್ತಾರೆ. ಅಂದ್ರೆ ಈಗ 650 ರೂಪಾಯಿ ಅಂತ ಒಂದು ಸ್ಟಾಕನ್ನು ತೊಗೊಂಡ್ರಿ ನಿಮಗೆ ಯಾರಾದರೂ ನಾವು 800 ರೂಪಾಯಿ ಕೊಡ್ತೇವೆ ಆ ಸ್ಟಾಕ್ ಕೊಡ್ರಿ ಅಂದ್ರೆ ಆಬ್ವಿಯಸ್ಲಿ ನೀವು ಕೊಡ್ತಾರೆ. ಯಾಕಂದ್ರೆ ನಿಮ್ಗೆ ಪ್ರಾಫಿಟ್ ಆಕೈತಿ. ಇದೇ ರೀತಿಯ ಒಂದು ಪ್ರಾಫಿಟ್ ಮತ್ತು ಲಾಸ್ ಅದ ವ್ಯವಹಾರಗಳನ್ನು ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೋಗ ನೋಡ್ತೇವೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇಷ್ಟ. ನೀವು ಒಂದು ಕಂಪನಿಯ ಶೇರನ್ನು ಖರೀದಿ ಮಾಡಿ ನಿಮಗೆ ಯಾವಾಗ ಪ್ರಾಫಿಟ್ ಅನಿಸ್ತೈತಲ್ಲ ಅವಾಗ ಅದನ್ನು ಮಾರಾಟ ಮಾಡ್ತಾರೆ. ಈ ರೀತಿಯಾದ ಪ್ರಕ್ರಿಯೆಗಳು ನಮ್ಮ ಸ್ಟಾಕ್ ಮಾರ್ಕೆಟ್ ಹೋಗ ನಡೀತಾವೆ. ಈಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತೇಳಿ ಅರ್ಥ ಅದ ಅನ್ಕೊಂಡನು. ಈಗ ಮುಂದುವರಿಯೋಣ. ನಾವು ಸ್ಟಾಕ್ ಮಾರ್ಕೆಟ್ ಮುಂದುವರೆದ್ರೆ ನಾವು ಟ್ರೇಡಿಂಗನ್ನು ಮಾಡ್ತೇವೆ, ಆನಂತರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ. ಮೊದಲನೇ ತಿಳ್ಕೊಂಡು ಟ್ರೇಡಿಂಗ್ ಅಂದ್ರೆ ಏನಂತೇಳಿ. ಟ್ರೇಡಿಂಗ್ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಒಂದು ಶೇರನ್ನು ಖರೀದಿ ಮಾಡೋದು, ನಿಮ್ಮ ತಕ್ಷಣಕ್ಕೆ ಮಾರಾಟ ಮಾಡೋದು. ನಿಮಗೆ ಯಾವ ಪ್ರಾಫಿಟ್ ಬರ್ತದೆ ತಕ್ಷಣವೇ ಮಾರಾಟ ಮಾಡೋದಕ್ಕೆ ನಾವು ಟ್ರೇಡಿಂಗ್ ಅಂತೇವೆ. ಟ್ರೇಡಿಂಗ್ ಅಂದ್ರೆ ವ್ಯಾಪಾರ ಅಂತ ಅರ್ಥ ಆಗೈತಿ. ಬಟ್ ಸ್ಟಾಕ್ ಮಾರ್ಕೆಟ್ ಹೋಗ ಇದು ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಐತಿ. ಅಂದ್ರೆ ಆಗಿಂದಾಗ ಒಂದು ಶೇರನ್ನು ಖರೀದಿ ಮಾಡಿ ಮಾರಾಟ ಮಾಡ್ಬೋದು. ಇದ್ರೊಳಗ ಯಾವ್ಯಾವ ಟ್ರೇಡಿಂಗ್ ಇರ್ತಾವೆ ಅನ್ನೋದು ನೋಡೋದಾದ್ರೆ ಮೊದಲನೇ ಬರ್ತೈತಿ ಇಂಟ್ರಾಡೇ ಟ್ರೇಡಿಂಗ್. ಈ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನಂತೇಳಿ ತಿಳ್ಕೊಳ್ಳೋಣ. ಬಹಳ ಇಂಟ್ರೆಸ್ಟಿಂಗ್ ಐತಿ ಇಂಟ್ರಾಡೇ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಒಂದ ದಿನ ಟ್ರೇಡಿಂಗ್ ಮಾಡೋದು. ಅಂದ್ರೆ ಏನ, ಈಗ ಸ್ಟಾಕ್ ಮಾರ್ಕೆಟ್ ಓಪನ್ ಆಕೈತಿ 9:15, ಆನಂತರ ಕ್ಲೋಸ್ ಆಕೈತಿ 3:30. ಅಂದ್ರೆ ಈ ಏನು ಟೈಮ್ ಐತಲ್ಲ ಈ ಟೈಮ್ ಪೀರಿಯಡ್ ಹೋಗ ನೀವು ಒಂದು ಶೇರನ್ನು ಖರೀದಿ ಮಾಡಿ ಎನಿ ಕಾಸ್ಟ್ ಅವತ್ತನ ಆ ಶೇರನ್ನು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಅರ್ಥ ಅನ್ಕೊಂಡೆ. ಇಂಟ್ರಾಡೇ ಟ್ರೇಡಿಂಗ್ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಸ್ಗಳು ಎಫೆಕ್ಟ್ ಭಾಳ ಬೀಳ್ತಾವೆ ಇಂಟ್ರಾಡೇ ಟ್ರೇಡಿಂಗ್ ಮ್ಯಾಗ. ಒಂದು ಶೇರ್ ಯಾವಾಗ ಹೈಯನ್ನು ಕ್ರಾಸ್ ಮಾಡ್ತೈತಿ, ಯಾವಾಗ ಲೋವನ್ನು ಕ್ರಾಸ್ ಮಾಡ್ತೈತಿ, ಮತ್ತು ಯಾವಾಗ ಒಂದು ನೆಗೆಟಿವ್ ನ್ಯೂಸ ಆನಂತರ ಯಾವಾಗ ಒಂದು ಪಾಸಿಟಿವ್ ನ್ಯೂಸ್ ಬರ್ತೈತಿಲ್ಲ ಈ ಇಂಟ್ರಾಡೇ ಟ್ರೇಡಿಂಗ್ ಮ್ಯಾಗ ಭಾಳ ಎಫೆಕ್ಟನ್ನು ಬೀಳ್ತೈತಿ. ಆದ್ದರಿಂದ ಇಂಟ್ರಾಡೇ ಟ್ರೇಡಿಂಗ್ ಒಂದು ರಿಸ್ಕಿ ಟ್ರೇಡಿಂಗ್ ಅಂತ ನಾವು ಹೇಳ್ತೇವೆ. ಇದಾಗಿತ್ತ ಇಂಟ್ರಾಡೇ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ ಅರ್ಥ ಅದಲ್ಲ, ಒಂದು ಅರ್ಥ ಆದ್ರೆ ಒಂದು ಕಾಮೆಂಟ್ ಹೋಗಿ ಎಸ್ ಅಂತ ಹೇಳಿ. ಆನಂತರ ಮುಂದುವರಿಯೋನು ಸ್ವಿಂಗ್ ಟ್ರೇಡಿಂಗ್ ಕಡೆ. ಈಗ ನಾವು ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನಂತ ನೋಡೋದಾದ್ರೆ ಒಂದು ಶೇರನ್ನು ಖರೀದಿ ಮಾಡೋದು, 1 ವಾರ ಅಂದ್ರೆ 1 ಮಂತ್ ಒಳಗೆ ಅದನ್ನ ಹೋಲ್ಡ್ ಹೋಗಿಡೋದು. ಆನಂತರ ನಿಮಗೆ ಯಾವಾಗ ಪ್ರಾಫಿಟ್ ಬರ್ತೈತಿಲ್ಲ ಆವಾಗ 1 ಮಂತ್ ಒಳಗೆ ಅದನ್ನು ಒಂದು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಒಳಗೆ ಕಾಣ್ತೇವೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೇನ 1 ವಾರದಿಂದ 1 ಮಂತ್ ಒಳಗೆ ಒಂದು ಶೇರನ್ನು ಖರೀದಿ ಮಾಡಿ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ಸ್ವಿಂಗ್ ಟ್ರೇಡಿಂಗ್ ಅಂತವು. ಅರ್ಥ ಆದ್ಲ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ. ಓಕೆ, ಈಗ ಮುಂದುವರಿಯೋಣ ನಾವು. ಆನಂತರ ಬರ್ತೈತಿ ಒಂದು ಆಪ್ಷನ್ ಚೈನ್ ಟ್ರೇಡಿಂಗ್. ಆಪ್ಷನ್ ಚೈನ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗೈತಿ, ಭಾಳ ಡಿಫಿಕಲ್ಟ್ ಏನಿಲ್ಲ. ಬಟ್ ಇದನ್ನು ಹೇಳಾಕ ಭಾಳ ಟೈಮ್ ಬೇಕು. ಇದ್ರೊಳಗೆ ನಾ ತಿಳಿಸ್ಕೊಡೋದು ಆಪ್ಷನ್ ಚೈನ್ ಅಂದ್ರೆ ಏನಂತೇಳಿ ಅಷ್ಟೇ. ಮುಂದೊಂದು ವಿಡಿಯೋದಾಗ ಆಪ್ಷನ್ ಚೈನ್ ಸಪ್ರೇಟಾಗಿ ಮಾಡೋಣ. ಈಗ ಸ್ಟಾಕ್ ಮಾರ್ಕೆಟ್ ಹೋಗ ಆಪ್ಷನ್ ಚೈನ್ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಒಂದು ಡೇಟ್ ಇರ್ತೈತಿ. ಆ ಡೇಟ್ ಒಳಗೆ ಒಂದು ಕಂಪನಿ ಶೇರ್ಗಳನ್ನು ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು. ಇಲ್ಲೇ ಕಾಲ್ ಆಫ್ ಪುಟ್ ಅಂತೇಳಿ ಆಪ್ಷನ್ ಇರ್ತಾವೆ. ಒಂದು ಕಂಪನಿಯ ಶೇರ್ ಮ್ಯಾಲೆ ಹೋಗ್ತೈತೆ ಅಂತೇಳಿ ಅನಿಸಿರಿ ನಿಮ್ಗೆ ಕಾಲನ್ನು ಬೈ ಮಾಡೋದು. ಆನಂತರ ಒಂದು ಕಂಪನಿಯ ಶೇರ್ ಕೆಳಗೆ ಹೋಗ್ತೈತೆ ಅಂದ್ರೆ ಪುಟ್ಟನ್ನು ಬೈ ಮಾಡೋದು. ಅಂದ್ರೆ ಈ ರೀತಿಯಾದ ಒಂದು ಪ್ರೊಸೆಸ್ ಇರ್ತೈತಿ. ಇದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತಿಳಿಸ್ಕೊಡ್ತಾನು ಆಪ್ಷನ್ ಚೈನ್ ಟ್ರೇಡಿಂಗ್ ಅಂದ್ರೆ ಏನಂತೇಳಿ. ಆನಂತರ ನೆಕ್ಸ್ಟ್ ಬರ್ತೈತಿ ನಮ್ದು ಸ್ಕ್ಯಾಲ್ಪಿಂಗ್ ಅಂತೇಳಿ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಇದು ಒಂದು ಪಾರ್ಟ್ ಆಗೈತಿ ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಒಳಗೆ. ಈ ಸ್ಕ್ಯಾಲ್ಪಿಂಗ್ ಅಂದ್ರೆ ಏನಂದ್ರೆ ಒಂದು ಕ್ಯಾಂಡಲ್ ಆದಾಗ, ಅಂದ್ರೆ ಉದಾಹರಣೆಗೆ 5 ನಿಮಿಷದ ಒಂದು ಕ್ಯಾಂಡಲ್ ಆಗೈತೆ ಅಂದ್ರೆ ಈ 5 ನಿಮಿಷದ ಕ್ಯಾಂಡಲ್ ಒಳಗೆ ನೀವು ಎಕ್ಸಿಟ್ ಎಂಟ್ರಿ ಮಾಡೋದಕ್ಕೆ ನಾವು ಒಂದು ಸ್ಕ್ಯಾಲ್ಪಿಂಗ್ ಅಂತವು. ಅಂದ್ರೆ ತಕ್ಷಣ 1 ನಿಮಿಷ ಅಂದ್ರೆ 5 ನಿಮಿಷ ಒಳಗೆ ನೀವು ಒಂದು ಸ್ಟಾಕನ್ನು ಖರೀದಿ ಮಾಡಿ ಆಗಿಂದಾಗ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಸ್ಕ್ಯಾಲ್ಪಿಂಗ್ ಅಂತವು.
ನಿಮ್ಗೆ ಅರ್ಥ ಆತ ಅನ್ಕೊಂಡನು. ಇಂಟ್ರಾಡೇ, ಸ್ವಿಂಗ, ಆಪ್ಷನ್ ಚೈನಾ, ಸ್ಕ್ಯಾಲ್ಪಿಂಗ ಇವಷ್ಟು ಅರ್ಥ ಆದ್ರೆ ಮುಂದುವರೋನು. ಓಕೆ, ಈಗ ನಾವು ಮುಂದುವರೆದ್ರೆ ಈ ಟ್ರೇಡಿಂಗ್ ಬಗ್ಗೆ ಬಿಟ್ಟ ಈಗ ಟ್ರೇಡಿಂಗ್ ಒಳಗೆ ಇಷ್ಟು ಇದು ಅದು ಆನಂತರ ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ನೋಡೋಣ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಏನ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಶೇರನ್ನು ಖರೀದಿ ಮಾಡೋದು, ಅದನ್ನು 5 ವರ್ಷ, 10 ವರ್ಷ, 2 ವರ್ಷ, 3 ವರ್ಷ ಈ ರೀತಿಯಾಗಿ ಒಂದು ವರ್ಷಗಳ ಅವಧಿ ಒಳಗೆ ಒಂದು ಹೋಲ್ಡ್ ಇಡೋದು. ಅಂದ್ರೆ ನಿಮಗೆ ಒಂದು ಶೇರನ್ನು ಖರೀದಿ ಮಾಡ್ತಾರೆ. ಉದಾಹರಣೆಗೆ ತಿಳ್ಕೊಳ್ಳೋಣ, MRF ಶೇರನ್ನು ಖರೀದಿ ಮಾಡಿದ್ದಾರೆ ಅಂತ ತಿಳ್ಕೊರಿ. ಈ MRF ಶೇರನ್ನು ಖರೀದಿ ಮಾಡಿ ಇವತ್ತು ಖರೀದಿ ಮಾಡಿದಿರಿ, ಮುಂದಿನ ವರ್ಷ ಅಲ್ಲ ಮುಂದಿನ ವರ್ಷ ನಿಮ್ಗೆ ಪ್ರಾಫಿಟ್ ಆಗೈತೆ ಇದರಿಂದ, ಅವಾಗ ಇದನ್ನು ಶೇರನ್ನು ಒಂದು ನೀವು ಸೇಲ್ ಮಾಡ್ತೀರಿ. ಈ ರೀತಿಯಾದ ಒಂದು ಪ್ರಕ್ರಿಯೆಯನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋಗ ನಾವು ನೋಡ್ತೇವೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಕೇವಲ 5 ವರ್ಷಗಳ ಕಾಲ ಒಂದು ಶೇರನ್ನು ಖರೀದಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಬರೋದಿಲ್ಲ. ಇದ್ರೊಳಗೆ ಬಹಳಷ್ಟು ವಿಧಗಳು ಬರ್ತಾವೆ. ಈಗ ನಾವು ಒಂದೊಂದು ವಿಧಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಬರ್ತೈತಿ, ನಾವು ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಹೇಳಿಲ್ಲ ಇದ. ಆ ನಂತರ SIP ಅಂತ ಬರ್ತೈತಿ. SIP ಅಂದ್ರೇನ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ಬೋದು. SIP ಅಂದ್ರೇನ ಸಿಸ್ಟಮೆಟಿಕ್ ಆಗಿ ನಿಮ್ಮ ಹಣವನ್ನು ಒಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕೆ SIP ಅಂತವು. ಇದು ಕೂಡ ಸ್ಟಾಕ್ಗಳ ಮೇಲೆ ಮಾಡ್ಬೋದು, ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳ ಮೇಲೆ ಒಂದು SIPಯನ್ನು ಮಾಡ್ಬೋದು. ಇದ್ರೊಳಗೆ ಏನಂದ್ರೆ ನೀವು ಹೆಚ್ಚಿನ ಅವಧಿ ಒಳಗೆ ಇಟ್ಟಂಗೆ ನಿಮ್ಮ ಅಮೌಂಟ್ ಹೆಚ್ಚಾಗೈತಿ. ಉದಾಹರಣೆಗೆ ನೀವು 5 ವರ್ಷ ಒಳಗೆ ಒಂದು SIP ಮಾಡಿದಾರೆ ಅಂತ ತಿಳ್ಕೊರಿ, ಒಂದು ಸ್ಟಾಕ್ಗಳ ಮ್ಯಾಗ ಅಥವಾ ಒಂದು ಮ್ಯೂಚುವಲ್ ಫಂಡ್, ಆನಂತರ ಒಂದೊಂದು ETF ಗಳ ಮ್ಯಾಗ 5 ವರ್ಷಕ್ಕೆ ನಿಮಗೆ 1 ಕೋಟಿ ರೂಪಾಯಿ ಬಂದ್ರೆ, ನೀವು 10 ವರ್ಷ ಮಾಡಿರಿ ಅಂದ್ರೆ ಅದು 15 ಕೋಟಿ ಬರ್ತೈತಿ. 30 ವರ್ಷ ಮಾಡಿರಿ ಅಂದ್ರೆ 100 ಕೋಟಿ ಬರ್ತೈತಿ. ಇದು ಏನು ಡಿಫ್ರೆನ್ಸ್ ಐತಲ್ಲ, ಇದು SIP ಕಾಣಕ್ಕೆ ಸಿಗ್ತೈತಿ. ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಮಾತ್ರ SIP ಬೆಸ್ಟ್ ಆಕೈತಿ. ಅದರ್ವೈಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರ ಟ್ರೇಡಿಂಗ್ ಕಡೆ ಹೋಗ್ಬೋದು. ನೀವು SIP ಅಂದ್ರೆ ಅರ್ಥ ಆಯ್ತು ಅನ್ಕೊಂಡನು, ಮುಂದುವರಿನು. ಈಗ ನಾವು ಈ SIPಯನ್ನು ಬಿಟ್ರೆ ಮುಂದೊಂದು ಸ್ಟಾಕ್ ಮಾರ್ಕೆಟ್ ಹೋಗೋ ಮತ್ತೊಂದು ಬೆಸ್ಟ್ ವಿಧ ಅಂದ್ರೆ ಅದು ನಮಗೆ ಬರೋದ ಒಂದು ಮ್ಯೂಚುವಲ್ ಫಂಡ್ಸ್ ಆಗಲಿ ETFಸ್ಗಳನ್ನ ಖರೀದಿ ಮಾಡೋದು. ಅಂದ್ರೆ ETFs ಅಂದ್ರೆ ಏನ, ಒಂದು ಗೋಲ್ಡ್ ಅಂತ ಇತ್ತಲ್ಲ, ಗೋಲ್ಡ್ ಆಗಲಿ, ಬೇರೆ ಬೇರೆ ಕಂಪನಿ ಆಗಲಿ, ಮತ್ತು ಬೇರೆ ಬೇರೆ ಸಿಲ್ವರ್ ಆಗಲಿ, ಎಲ್ಲ ರೀತಿಯ ಕಂಪನಿಗಳು ಒಂದ ಕಡೆ ಸಿಗ್ತಾವೆ ನಮ್ಗೆ. ಅಂದ್ರೆ ಕಡಿಮೆ ಅಮೌಂಟ್ ಹೋಗಿ ಸಿಗ್ತಾವೆ. ಈ ರೀತಿಯಾದ ಒಂದು ಕಡಿಮೆ ಅಮೌಂಟ್ ಹೋಗ ಅದನ್ನು ಖರೀದಿ ಮಾಡುವ ಮೂಲಕ ನೀವು ಗೋಲ್ಡ್ ಹೆಚ್ಚಾದರೂ ಇಲ್ಲಿ ನಿಮ್ಮ ಅಮೌಂಟ್ ಹೆಚ್ಚಾಗೈತಿ, ಸಿಲ್ವರ್ ಹೆಚ್ಚಾದರೂ ನಿಮ್ಮ ಅಮೌಂಟ್ ಹೆಚ್ಚಾಗೈತಿ, ಬೇರೆ ಬೇರೆ ಕಂಪನಿಗಳು ಹೆಚ್ಚಾದರೂ ಕೂಡ ಇಲ್ಲಿ ನಿಮ್ಮ ಅಮೌಂಟ್ ಹೆಚ್ಚಾಗೈತಿ. ಆದ್ದರಿಂದ ETF ಕೂಡ ಬೆಟರ್ ಆಕಾವು ಒಂದು ಸ್ಟಾಕ್ ಮಾರ್ಕೆಟ್ ಒಳಗೆ. ಇದಾಗಿತ್ತು ಒಂದು ಕಂಪ್ಲೀಟ್ ಲೆವೆಲ್ ಒಳಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬಿಗಿನರ್ ಲೆವೆಲ್ ಒಳಗೆ ಆತು. ಇನ್ನು ಅಡ್ವಾನ್ಸ್ ಲೆವೆಲ್ ಒಳಗೆ ನೋಡೋದಾದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಒಳಗೆ ನಾವು ಕ್ಯಾಂಡಲ್ಸ್ಗಳನ್ನು ನೋಡ್ತೇವೆ. ಏನೀಗ ಕ್ಯಾಂಡಲ್ಸ್ಗಳ ಸಿಂಪಲ್ ಆಗಿ ಕ್ಯಾಂಡಲ್ಸ್ ಅಂದ್ರೆ ಮೇನದ ಬತ್ತಿ ಅಂತೇಳಿ ಅರ್ಥ ಕೊಡ್ತಾವು. ಬಟ್ ಇದ್ರ ಸ್ಟಾಕ್ ಮಾರ್ಕೆಟ್ ಕ್ಯಾಂಡಲ್ಸ್ ಅಂದ್ರೆ ಬೇರೆ ಇರ್ತಾವು. ಕ್ಯಾಂಡಲ್ಸ್ಗಳು ಅಂದ್ರೆ ಏನ, ಸಿಂಪಲ್ ಆಗಿ ನೋಡ್ರಿ, ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇರ್ತೈತಿ, ಆನಂತರ ಒಂದು ರೆಡ್ ಕಲರ್ ಕ್ಯಾಂಡಲ್ ಇರ್ತೈತಿ. ಈ 2 ಕ್ಯಾಂಡಲ್ಗಳ ಆಧಾರದ ಮೇಲೆ ನಾವು ಸ್ಟಾಕ್ ಅನ್ನ ಖರೀದಿ ಮಾಡ್ತೇವೆ, ಒಂದು ಮಾರಾಟ ಮಾಡ್ತೇವೆ ಟ್ರೇಡಿಂಗ್ ಒಳಗೆ. ಈ ಕ್ಯಾಂಡಲ್ಸ್ಗಳ ಟ್ರೇಡಿಂಗ್ ಮಾಡೋರಿಗೆ ಭಾಳ ಹೆಲ್ಪ್ಫುಲ್ ಆಕಾವು. ಈಗ ನಾವು ಕ್ಯಾಂಡಲ್ಸ್ ಅಂದ್ರೆ ಇದು ಒಂದು ಬಾಡಿ ಇರ್ತೈತಿ, ಆನಂತರ ಕೆಳಗಡೆ ಒಂದು ಶಾಡೋ, ಮೇಲೆ ಒಂದು ಶಾಡೋ, ಮೇಲಿನ ಶಾಡೋಗ ಅಪ್ಪರ್ ಶಾಡೋ, ಕೆಳಗಿನ ಶಾಡೋಗ ಲೋವರ್ ಶಾಡೋ ಅಂತ ನಾವು ಇವ ಏನು ಹಸಿರು ಕಲರ್ ಅಂತ ಹೇಳ್ಬೋದು. ಹಸಿರು ಕಲರ್ ನಮ್ಗೆ ಬುಲಿಶ್ ಪ್ಯಾಟರ್ನನ್ನು ತಿಳಿಸ್ಕೊಡ್ತೈತಿ. ಅಂದ್ರೆ ಇತರ ಓಪನ್ ಎಲ್ಲಿಗಿರ್ತೈತಿ ಅಂದ್ರೆ, ಓಪನ್ ಆಗಿದ್ರೆ ಮ್ಯಾಲೆ ಏನರ ಕ್ಲೋಸ್ ಆದ್ರೆ ಹಸಿರು ಕ್ಯಾಂಡಲ್ ನಿರ್ಮಾಣ ಆಕೈತಿ. ಓಪನ್ ಆಗಿದ್ರೆ ಕೆಳಗೆ ಏನರ ಕ್ಯಾಂಡಲ್ ಕ್ಲೋಸ್ ಆದ್ರೆ ಅದ ಇದ್ರ ಕಲರ್ ರೆಡ್ ಕಲರ್ ಒಂದು ಕ್ಯಾಂಡಲನ್ನು ನಿರ್ಮಾಣ ಮಾಡ್ತೈತಿ. ಅರ್ಥ ಅನ್ಕೊಂಡನು. ರೆಡ್ ಅಂದ್ರೇನ ಕೆಳಗಡೆ ಹೊಂಟೈತಿ ಮಾರ್ಕೆಟ್ ಅಂತೇಳಿ, ಒಂದು ಗ್ರೀನ್ ಅಂದ್ರೇನ ಮೇಲೆ ಹೊಂಟೈತಿ ಅಂತೇಳಿ ಅರ್ಥವನ್ನು ಕೊಡ್ತೈತಿ. ಕ್ಯಾಂಡಲ್ಸ್ ಅಂದ್ರೆ ಅರ್ಥ ಆತ್ಲ. ಇದ್ರೊಳಗೆ ಕ್ಯಾಂಡಲ್ಸ್ ಹೋಗೋ ಪ್ಯಾಟರ್ನ್ ಇರ್ತಾವೆ. ಉದಾಹರಣೆಗೆ ಹ್ಯಾಮರ್ ಆಗಲಿ, ಹ್ಯಾಂಗಿಂಗ್ ಮ್ಯಾನ್ ಆಗಲಿ, ಶೂಟಿಂಗ್ ಸ್ಟಾರ್ ಆಗಲಿ, ಡ್ರ್ಯಾಗನ್ ಫೈ ಡೋಜಿ ಆಗಲಿ, ಅನೇಕ ರೀತಿಯ ಒಂದು ಕ್ಯಾಂಡಲ್ಸ್ ಪ್ಯಾಟರ್ನ್ಗಳ ನಾವು ನೋಡ್ತೇವೆ. ಬಟ್ ಕ್ಯಾಂಡಲ್ಸ್ಗಳು ಪ್ಯಾಟರ್ನ್ ಸ್ಟಿಕ್ಕನ್ನು ಇದ್ರೊಳಗೆ ತಿಳಿಸೋದಿಲ್ಲ, ಭಾಳ ಲೆಂದಿ ಆಕೈತಿ ವಿಡಿಯೋ. ಆದ್ದರಿಂದ ಬೇರೆ ಒಂದು ವಿಡಿಯೋದೊಳಗೆ ನಾವು ಸ್ಟಾಕ್ ಮಾರ್ಕೆಟ್ ಹೋಗೋ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ತಿಳ್ಕೊಳ್ಳೋದು ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ಸ್ಗಳ ಅಂದ್ರೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ, ಆನಂತರ ಬೇರೆ ಬೇರೆ ಅನೇಕ ರೀತಿಯ ಚಾರ್ಟ್ ಪ್ಯಾಟರ್ನ್ಗಳು ಅದಾವು. ಅವುಗಳನ್ನು ಕೂಡ ನೆಕ್ಸ್ಟ್ ಇದ್ರೂ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಇಷ್ಟ ಅರ್ಥ ಮಾಡ್ಕೊರಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಈಗ ಒಂದು ಟ್ರೇಡಿಂಗ್ ಮಾಡಕತ್ತಾರೆ ಅಂದ್ರೆ ಏನು ಗಮನಿಸ್ಬೇಕಂದ್ರೆ, ಒಂದು ಟ್ರೆಂಡ್ ಅಪ್ ಟ್ರೆಂಡ್ ಹೊಂಟೈತು, ಡೌನ್ ಟ್ರೆಂಡ್ ಹೊಂಟೈತು, ಅಥವಾ ಸೈಡ್ ವೇಸ್ ಅಂದ್ರೆ ಹೊಂಟೈತು. ಈಗ ಅಪ್ ಟ್ರೆಂಡ್ ಅಂದ್ರೆ ಏನ, ಅಪ್ ಟ್ರೆಂಡ್ ಅಂದ್ರೆ ಒಂದು ಟ್ರೆಂಡ್ ಮೇಲ್ಗಡೆ ಹೋಗಿರ್ತೈತಿ, ಇದಕ್ಕೆ ನಾವು ಅಪ್ ಟ್ರೆಂಡ್ ಅಂತವು. ಅಕಸ್ಮಾತ್ ಕೆಳಗಡೆ ಹೊಂಟ್ರೆ ಡೌನ್ ಟ್ರೆಂಡ್ ಅಂತವು. ಇತ್ತು ಮೇಲೂ ಅಲ್ಲ, ಇತ್ತು ಕೆಳಗೂ ಅಲ್ಲ, ಕಾನ್ಸ್ಟೆಂಟ್ ಲೆವೆಲ್ ಮೂವಿಂಗ್ ಮಾಡ್ಕೊಂತ ಹೊಂಟ್ರೆ ಅದಕ್ಕೆ ಸೈಡ್ ಬೇಸ್ ಒಳಗೆ ಟ್ರೇಡಿಂಗ್ ಆಗೈತೆ ಅಂತೇಳಿ ಅನ್ಕೋತವು. ಇವಾಗಿದ್ದು ಅಪ್ ಟ್ರೆಂಡ, ಡೌನ್ ಟ್ರೆಂಡ, ಒಂದು ಸೈಡ್ ವೇಸ್ ಟ್ರೇಡಿಂಗ, ಇವು ಅರ್ಥ ಆದಲ್ಲ. ಓಕೆ, ಈಗ ನಾವು ಮತ್ತೆ ಮುಂದುವರಿಯೋಣ ಸ್ಟಾಕ್ ಮಾರ್ಕೆಟ್ ಒಳಗೆ. ಈಗ ಸ್ಟಾಕ್ ಮಾರ್ಕೆಟ್ ಒಳಗೆ ಅನೇಕ ರೀತಿಯ ಹಣವನ್ನು ಗಳಿಸ್ತಾರಂತಾರು. ಅವರ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಂದ್ರೆ, ಪೆನ್ನಿ ಸ್ಟಾಕ್ಗಳ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಿದವರ ಹೆಚ್ಚು ಲಾಭವನ್ನು ಗಳಿಸ್ತಾರೋ ಮತ್ತು ಅತಿ ಹೆಚ್ಚು ನಷ್ಟ ಕೂಡ ಅವರ ಅನುಭವಿಸ್ತಾರೋ.
ಅಂದ್ರೆ ಪೆನ್ನಿ ಸ್ಟಾಕ್ ಅಂದ್ರೆ ಇವತ್ತು 5 ರೂಪಾಯಿ 10 ರೂಪಾಯಿ ಒಳಗಿನ ಸ್ಟಾಕ್ ಒಳಗೆ ನಾವು ಪೆನ್ನಿ ಸ್ಟಾಕ್ ಅಂತವು ಇವುಗಳ ಲಾಂಗ್ ಟರ್ಮ್ ಒಳಗೆ ಬಹಳಷ್ಟು ಪ್ರಾಫಿಟನ್ನು ಕೊಟ್ಟರೆ ನಮ್ಗೆ ಆಬ್ವಿಯಸ್ಲಿ ಪ್ರಾಫಿಟ್ ಆಗತೈತೆ. ಬಟ್ ಇವು ಹೋದು ಅಂದ್ರೆ ನಮ್ಮ ಎಲ್ಲ ಅಮೌಂಟ್ ಹೋಗೋ ಚಾನ್ಸಸ್ ಇರ್ತೈತಿ. ಆದ್ದರಿಂದ ನೀವು ಬಿಗಿನರ್ ಲೆವೆಲ್ ಆಗಿದ್ರೆ ಇದರಿಂದ ಸ್ವಲ್ಪ ದೂರ ಇರ್ರಿ. ನೀವು ಯಾವ ಚಲೋ ಬುನಾದಿಯನ್ನು ಹೊಂದಿರ್ತಾವಲ್ಲ ಅವುಗಳ ಮೇಲೆ ಇನ್ವೆಸ್ಟ್ ಮಾಡಿರಿ. ಉದಾಹರಣೆಗೆ ಟಾಟಾ ಮೋಟರ್ಸ್ ಆಗಲಿ, MRF ಆಗಲಿ, ಇಂಫೋಸಿಸ್ ಆಗಲಿ, ಆವಾಗ ರಿಲಯನ್ಸ್ ಆಗಲಿ, ಈ ರೀತಿ ಒಂದು ಬಿಗ್ ಇವನ್ ಹೊಂದಿದಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಮನಿ ಸೇಫ್ ಆಗಿರ್ತೈತೆ ಅಂತ ಹೇಳ್ಬೋದು. ಮತ್ತು ಒಂದು ಸರ್ವೆ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಹೋಗ 95% ಪೀಪಲ್ ನಷ್ಟವನ್ನು ಅನುಭವಿಸತ್ತಾರೋ, 5% ಅಷ್ಟೇ ಲಾಭವನ್ನು ಗಳಿಸತ್ತಾರೋ. ನೀವು ಅರ್ಥ ಮಾಡ್ಕೊರಿ ಯಾವ ಕಾರಣ ಇಷ್ಟ. ನಾಲೆಜ್ ಇಲ್ಲದ ಸ್ಟಾಕ್ ಮಾರ್ಕೆಟ್ ಹೋಗಿ ಬಂದರೆ ನಷ್ಟನ ಆಕೈತಿ. ನಾಲೆಜ್ ಇದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಹೋಗ ಬರ್ರಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮುಗಿಸೋಣ. ಇದಾಗಿತ್ತು ಒಂದು ಸ್ಟಾಕ್ ಮಾರ್ಕೆಟ್ ಹೋಗ ಬಿಗಿನರ್ ಅಡ್ವಾನ್ಸ್ ಲೆವೆಲ್ ಎಲ್ಲರಿಗೂ ತಿಳಿಯುವಂಥ ಒಂದು ವಿಡಿಯೋ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.